ದುಡ್ಡೇ ದುಡ್ಡು ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಟೈಮಲ್ಲಿ ಕುಣಿಸಿದ್ರೆ ನಿಜವಾಗ್ಲೂ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಯಾವುದೇ 2026 ಬರೆದಿಟ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇರುವಂತಹ ನಿಮ್ಮ ಡೌಟ್ಗಳನ್ನ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಎಲ್ಲ ಮರ್ತೋಗ್ತೀನಿ ಅಂತ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ವ್ರತ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಸಡಗರ. 1 ವರ್ಷದಿಂದ ಕಾಯ್ಕೊಂಡು ಕೂತಿರ್ತಾರೆ ಯಾವಾಗ ಈ ಹಬ್ಬ ಬರುತ್ತೋ ಅಂತ. ಹಬ್ಬ ಬರೋ 6 ತಿಂಗಳು ಮುಂಚೆನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇನ್ನು ಹಬ್ಬದ ಹಿಂದಿನ ದಿನ ಅಂತೂ ನಿದ್ದೆನೇ ಇರಲ್ಲ ಬಿಡಿ. ಇಡೀ ರಾತ್ರಿ ಕೂತ್ಕೊಂಡು ಅಲಂಕಾರ ಮಾಡ್ತಾರೆ, ಹಾಗೆ ಜೊತೆಗೆ ಅವರು ಕೂಡ ಅಲಂಕಾರ ಆಗ್ತಾರೆ. ಆದರೆ ಯಾವ ಟೈಮಲ್ಲಿ ಕೂರಿಸ್ಬೇಕು ಅನ್ನೋದೇ ಅವ್ರಿಗೆ ಸರಿಯಾಗಿ ತಿಳಿದಿರಲ್ಲ. ಯಾಕೆಂದರೆ ಎಲ್ಲರೂ ಒಂದೊಂದು ಟೈಮೇ ಹೇಳಿರ್ತಾರೆ, ಹಬ್ಬ ಇವತ್ತಲ್ವ, ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು ಅಂತ. ನೆಗ್ಲಿಜೆನ್ಸಿ ಬೇರೆ. ಅಷ್ಟೊಂದೆಲ್ಲ ಕಷ್ಟಪಟ್ಟ ಮೇಲೆ ಈ ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇರ್ತೀರ. ಆದರೆ ಆ ಟೈಮ್ನೇ ನೀವು ಮಿಸ್ಲೀಡಾಗಿ ಮಾಡ್ಕೊಬಿಟ್ರೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಇಡೀ ದಿನ ಕೂರ್ಸೋಕೆ ಹೋಗ್ಬಿಡಿ. ನಾನು ಹೇಳುವಂತಹ ಈ ಸಮಯದಲ್ಲಿ ಕೂರಿಸಿ, ನಿಮ್ಮ ಅದೃಷ್ಟ 100% ಬದಲಾಗುತ್ತೆ. ನಮ್ಮನೇಲಂತೂ ನಾವು ಲಕ್ಷ್ಮಿ ಕೂರಿಸೋದಿಲ್ಲ, ಅದಕ್ಕೆ ನಾನು ನಿಮ್ಗಾದ್ರೂ ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಕೂಡ ಮಾಡ್ಕೋಬೇಡಿ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಸರಿಯಾದ ರೀತಿ, ಸರಿಯಾದ ಸಮಯ ತಿಳಿಸ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ವರಮಹಾಲಕ್ಷ್ಮಿ ವ್ರತ ಈ ವರ್ಷ 2ನೇ ಶ್ರಾವಣ ಶುಕ್ರವಾರ ಬಂದಿದೆ. ಶ್ರಾವಣ ಮಾಸದಲ್ಲಿ ಬರುವಂತಹ 2ನೇ ವಾರದ 21ನೇ ಆಗಸ್ಟ್ 2026ನೇ ಶುಕ್ರವಾರ. ಮಿಸ್ ಮಾಡ್ಕೊಳ್ಳೇಬೇಡಿ. ಇವತ್ತು ನಿಮ್ಮ ಅದೃಷ್ಟ ಬದಲಾಗೋ ದಿನ ಅಂತಲೇ ಹೇಳ್ತೀನಿ. ಯಾಕಂದರೆ ಇವತ್ತಿನ ದಿನ ಈ ಒಂದು ಲಗ್ನದಲ್ಲಿ ನೀವೇನಾದರೂ ಲಕ್ಷ್ಮಿನ ಕೂರಿಸಿದ್ರೆ ನಿಮ್ಮ ಅದೃಷ್ಟ ಬದಲಾಗೋದಂತೂ ನಿಜವಾಗ್ಲೂ 100%. ಲಕ್ಷ್ಮಿ ಕೂರಿಸ್ಬೇಕು ಅಂದರೆ ಮೊದಲಿಗೆ ಹೆಣ್ಮಕ್ಳು ನೋಡೋದೇನು, ಲಕ್ಷ್ಮಿ ಗುಡಿಸುವಂಥ ಸೀರೆ ತರೋದು. ಆದರೆ ಯಾವ್ಯಾವ ಸೀರೆ, ಯಾವ ಬಣ್ಣದ ಸೀರೆ ತರಬೇಕು ಅಂತ ಗೊತ್ತಾ ನಿಮಗೆ? ಈ ವರ್ಷ ಬಂದಿರುವಂಥ ಲಗ್ನದ ಪ್ರಕಾರ ನೀವು ತರಬೇಕಾಗಿರೋದು ಹಸಿರು ಬಣ್ಣದ ಸೀರೆ. ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಹಸಿರು ಬಣ್ಣದ ಸೀರೆಯನ್ನೇ ತರಬೇಕು ನೀವು. ಗ್ರೀನ್ ಕಲರ್ ಅಲ್ಲಿ ಯಾವ ಕಾಂಬಿನೇಷನ್ ಬೇಕೋ ಅದು ನಿಮಗೆ ಇಷ್ಟ ಬಂದಿದ್ದು. ಆದ್ರೆ ಗ್ರೀನ್ ಕಲರ್ ಸ್ಯಾರಿನೇ ಬೇಕು ಅಂತ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಗ್ರೀನ್ ಬಂದು ವೆಲ್ತ್ ನ ಅಟ್ರಾಕ್ಟ್ ಮಾಡುತ್ತೆ, ಹಾಗೆ ಅದು ಪ್ರಾಸ್ಪರಿಟಿನ ತರುತ್ತೆ. ಸೊ ಲಕ್ಷ್ಮಿಗೆ ನೀವು ಇದನ್ನು ಉಡ್ಸೋದ್ರಿಂದ ನಿಮ್ಮ ಲಕ್ ನಿಜವಾಗ್ಲೂ ಚೇಂಜ್ ಆಗುತ್ತೆ. ಇದನ್ನು ಬೇಕಾದರೆ ನೀವು ಮತ್ತೆ ಯೂಸ್ ಮಾಡ್ಕೋತೀರಲ್ವಾ, ಸೊ ಅದಕ್ಕೆ ವೇಸ್ಟ್ ಏನಾಗಲ್ಲ. ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಕಾಸ್ಟ್ಲಿ ಸೀರೆನೇ ಬೇಕು ಅಂತ ಯಾವ ಲಕ್ಷ್ಮಿನೂ ಬೇಡ್ಕೊಳ್ಳೋದಿಲ್ಲ ಅಲ್ಲ. ನಿಮ್ಮ ಕೈಲಾದಂಥ ಮಟ್ಟಿಗೆ ನೀವು ಈ ಹಸಿರು ಸೀರೆನ ತಂದು ಪೂಜೆ ಮಾಡೋದಕ್ಕೆ ಉಡಿಸಿ, ಲಕ್ಷ್ಮಿಗೆ ಉಡಿಸಿ. ಅಥವಾ ನೀವೇನಾದ್ರು ಲಕ್ಷ್ಮಿನ ಕೂರಿಸೋದಿಲ್ಲ ಅಂದರೆ ಹಸಿರು ಬಣ್ಣದ ಸೀರೆ ತಂದು ಅದನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ, ಸಾಕು. ಇನ್ನು ನೀವು ಅಂದ್ಕೊಂಡಿದ್ದೆಲ್ಲ ಈರೇರುತ್ತೆ ಯಾವ ಸಮಯದಲ್ಲಿ ಕೂರಿಸ್ಬೇಕು ಅಂತ ಡ್ರ್ಯಾಗ್ ಮಾಡ್ತಾ ಇದ್ದೆ ಅಲ್ವಾ. ಡ್ರ್ಯಾಗ್ ಎಲ್ಲ ಏನಿಲ್ಲ, ಹೇಳ್ತಾ ಹೋಗ್ತಿದ್ದೀನಿ, ಒಂದೊಂದೇ ವಿಷಯನ ತಿಳಿಸ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಯಾರು ಮರಿಬಾರ್ದಲ್ಲ ನೀವು. ಸಮಯ ಬಂದು ಸ್ಥಿರ ಲಗ್ನ ಅಥವಾ ಸಿಂಹ ಲಗ್ನ ಅಂತ ಏನು ಕರೀತಾರೆ, 6:30ರಿಂದ 8 ಗಂಟೆ, ಬೆಳಗಿನ ಜಾವ 6:30ರಿಂದ 8 ಗಂಟೆ ಒಳಗಡೆ ತಪ್ಪದೆ ಕೂರಿಸಿ. 8 ಗಂಟೆ ಒಳಗಡೆನೆ ಕೂರಿಸ್ಬೇಕು. 8 ಗಂಟೆ ಅಷ್ಟರಲ್ಲಿ ನಿಮ್ಮ ಪೂಜೆ ಆಗೋಗಿರಬೇಕು. ಈ ಬಾರಿ ಸಿಂಹ ಲಗ್ನದಲ್ಲಿ ಬಂದಿರೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ರಾಜಯೋಗ ಸಮಯ ಬರುತ್ತೆ ಅಂತ. ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಟೈಮಲ್ಲೇ ನೀವು ಕೂರಿಸ್ಬೇಕು. ಹಾಗೆ ನೀವು ಲಕ್ಷ್ಮಿ ಕೂರಿಸಾದ್ಮೇಲೆ ಸ್ತೋತ್ರ ಮಂತ್ರ ಇದೆಲ್ಲ ಇದ್ದೇ ಇರುತ್ತಲ್ವ. ಅದು ಯಾವ ಮಂತ್ರ ಈ ಸತಿ ಹೇಳ್ಬೇಕಂದ್ರೆ ಶ್ರೀಲಕ್ಷ್ಮಿ ಸ್ತೋತ್ರಂ ಹೇಳಬೇಕು. ಅದನ್ನು ಬೇಕಾಯಿತು ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಹಾಗೆ ಕನಕದಾರ ಸ್ತೋತ್ರ ಮತ್ತು ಶ್ರೀ ಸ್ತೋತ್ರ ಇವೆರಡನ್ನು ಮಿಸ್ ಮಾಡ್ದಲೇ ನೀವು ಪ್ಲೇ ಮಾಡಬೇಕು. ಅಥವಾ ನಿಮಗೆ ಹೇಳೋಕೆ ಬರೋಕಿದ್ರೆ ಹೇಳಿ, ಇಲ್ಲ ಅಂದರೆ ಆದಷ್ಟು ನೀವು ಹೇಳಿ. ಫೋನಲ್ಲೇ ಬರುತ್ತೆ, ಫೋನಲ್ಲಿ ಸಿಗುತ್ತೆ, ಅದನ್ನು ನೋಡ್ಕೊಂಡು ಹೇಳಿದ್ರು ಆಯಿತು. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಇರುತ್ತೆ, ಅದನ್ನು ಪ್ಲೇ ಮಾಡಿ. ಆಡಿಯೋ ಅಥವಾ ವಿಡಿಯೋ ಪ್ಲೇ ಮಾಡಿದ್ರೆ ಅದು ಸಾಕು. ಈ ಸ್ತೋತ್ರನ ನೀವು ಹೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ನೀವು ಲಕ್ಷ್ಮಿ ಮುಂದೆ ಹೇಳ್ಕೊತಾ ಹೋಯಿತು ಅಂದರೆ ಸಾಕು. ನಿಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗುತ್ತೆ. ಹಾಗೆ ನಿಮಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಹಾಗೆ ರಾಜಯೋಗ ಕೂಡಿ ಬರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನಕದಾರ ಸ್ತೋತ್ರ, ಸ್ತ್ರೀ ಸ್ತೋತ್ರ ಇವೆರಡು ಸ್ತೋತ್ರಗಳನ್ನ ಹೇಳಬೇಕು. ಹಾಗೆ ಸಮಯ ಬಂದು 6:30ರಿಂದ 8 ಗಂಟೆ, ಬೆಳಗ್ಗೆ ಆಗಸ್ಟ್ 21ನೇ ತಾರೀಕು. ಹಸಿರು ಬಣ್ಣದ ಸೀರೆನೇ ಉಡಿಸ್ಬೇಕು. ಮತ್ತೆ ಇದೇ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಬೇರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇರೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಇದೆಲ್ಲೋದು ನನಗೆ ತಿಳಿದಿರೋ ಮಟ್ಟಿಗೆ ನಾನು ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ತಾ ಇರೋದು. ಇದರಲ್ಲಿ ಯಾವುದೇ ತರದ ಮೋಸ ಇಲ್ಲ. ನಿಜವಾಗ್ಲೂ ನಾನು ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ನೇ ನಿಮಗೆ ಶೇರ್ ಮಾಡ್ತಾ ಇರೋದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಆರ್ ಕೆ ಪಯಣನ. ಇದೇ